ಯಲಬುರ್ಗಾ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರರ 33ನೆಯ ವರ್ಷದ ಪುರಾಣ ಮಹಾಲಿಂಗೋತ್ಸವದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುವ ಮೂಲಕ ಮಾತನಾಡಿದಂತಹ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ದಾನ ಧರ್ಮ ಮಾಡಿದಾಗ ಮಾತ್ರ ಮನುಷ್ಯನ ಜೀವನ ಪರಿಪೂರ್ಣವಾಗುತ್ತದೆ. ಇದರಿಂದ ಮುಂದಿನ ಜನ್ಮದಲ್ಲಿ ಮನುಷ್ಯನಿಗೆ ಸುಖ ಸಿಗುತ್ತದೆ. ಅಷ್ಟೇ ಅಲ್ಲದೆ ವೈಭವದ ಜೀವನವನ್ನ ಅವನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತಾನೆ. ಹಾಗೆ ಪರೋಪಕಾರ, ತ್ಯಾಗಿಗಳ ಸೇವೆ ಹಾಗೂ ಧರ್ಮ ಪಾಲನೆ ಮಾಡುವವರು ಸುಖಿತರಾಗುತ್ತಾರೆ. ಅಷ್ಟೇ ಅಲ್ಲದೆ ಮನುಷ್ಯನ ಜನ್ಮ ಪುಣ್ಯದ ಫಲವಾಗಿದೆ. ದೈವ ಭಾವ ಇರುವ ಮನಸ್ಸಿನಲ್ಲಿ ಭೇದ ಭಾವ ಇರುವುದಿಲ್ಲ. ಭಕ್ತರು ಮತ್ತು ಭಗವಂತನನ್ನ ಸೇರಿಸುವ ಶಕ್ತಿ ಭಕ್ತಿಗಿದೆ. ಭಕ್ತಿಯಿಂದಲೇ ಮನುಷ್ಯನಿಗೆ ಶಕ್ತಿ ಹಾಗೂ ಮುಕ್ತಿ ಸಿಗುತ್ತದೆ. ಇನ್ನು ಶರಣಬಸವೇಶ್ವರರು ಹಸಿದು ಬಂದವರಿಗೆ ಅನ್ನ ಮತ್ತು ಶುದ್ಧ ಜೀವನ ಸಾಗಿಸಲು ಶಿವನನ್ನ ಸಾರಥಿಸಿದ್ರು. ಇನ್ನು ಶರಣರ ಕೀರ್ತಿ ಅಲೆ ಅಲೆಯಾಗಿ ಹರಡಿತ್ತು. ಶರಣಬಸವೇಶ್ವರರ ದಾಸೋಹ ಮಾಡಿದ ಮನೆ ಮಹಾಮನೆಯಾಗಿ ಇಡೀ ಜಗತ್ತಿಗೆ ಬೆಳಕಾಗಿತ್ತು ಎಂದು ತಮ್ಮ ನುಡಿ ಮಾತುಗಳನ್ನ ಎಲ್ಲರ ಸಮ್ಮುಖದಲ್ಲಿ ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಕೊಪ್ಪಳದ ಮೇಟಿ ದೊಡ್ಡನಗೌಡ, ನಾಗನಗೌಡ, ಶರಣ್ ಸಾಬ್, ನೂರು ಬಾಷ್ ಮತ್ತು ನೆಲಗೌಡ ತೊಂಡಿಹಾಳ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗೆ ಅಲ್ಲಿ ಹಲವಾರು ಗ್ರಾಮಸ್ಥರು ಕೂಡ ನೆರೆದು ಸ್ವಾಮೀಜಿಯವರ ಮಾತುಗಳನ್ನ ಆಲಿಸಿ ಭಕ್ತಿ ಭಾವದಿಂದ ಶರಣಬಸವೇಶ್ವರರ ಪ್ರಸಾದವನ್ನ ಸೇವಿಸಿ ಕಾರ್ಯಕ್ರಮಕ್ಕೆ ಸಾಥನ್ನ ನೀಡಿದ್ರು. ದೊಡ್ಡಬಸಪ್ಪ ಹಕಾರಿ, ಜನಶ್ರೀ ನ್ಯೂಸ್, ಕೊಪ್ಪಳ. ಆ ದಾಸೋಹ ಮಾಡಿ ಎಲ್ಲ ಪ್ರಸಾದ ಮಾಡಿಸಿದ್ರ ಎಲ್ಲಾರ ಮನೆ ಗಾಮ ಪ್ರಸಾದ ಮಾಡಿಸ್ತಾರ. ಹೊಸ ಗ್ರಾಮದವ್ರು ತುಪ್ಪ ಮಾಡಿಸಿ ತುಪ್ಪ ಉಣಿಸ್ತಾರ. ಭಾಳ ಮೂರಾಗ ನಮ್ಮ ಹೊಸ ಯಲಬುರ್ಗಿಯಾಗ ಎಲ್ಲರೂ ತುಪ್ಪ ಉಣಿಸ್ತಾರ. ಹೊಸಳ್ಳಿ ಗ್ರಾಮದವ್ರು ಮತ್ತೆಲ್ಲ ವಿಶೇಷವಾದಂಥ ಊರಾದ ಹೊಸಳ್ಳಿ ಗ್ರಾಮ 33 ವರ್ಷ ಪುರಾಣ ಇಡತ್ತಂದ್ರೆ ಇದಕ್ಕೆ ಏನು ಕಾರಣಪ್ಪ, ಇದಕ್ಕೆಲ್ಲ ಏನು ಶಕ್ತಿ ಅಂದ್ರೆ ಇವರ ದಾನ ಮಾಡ್ತೀರ ಅಂತ ಪುರಾಣ ಹಿಡಿದು ದಾನ ಮಾಡಲಿದ್ದು ನಡೆಯಕ್ಕೆ ಸಾಧನೆ ಇಲ್ಲ. ದಾನೇನ ಭೋಗಿ ಭಗವತಿ ಮೇಧಾವಿ ವೃದ್ಧ ಸೇವಾಯ ಅವಿಸಾಯಚ ದೀರ್ಘಾಯು ವಿಧಿ. ವೃದ್ಧರನ್ನ ಮನೆಯಾಗ ವಯಸ್ಸದ ಸೇವೆ ಮಾಡೋದು. ಒಟ್ಟ ಒಂದು ಅಹಿಂಸೆ ಮಾಡೋದಿದ್ರೆ ಆಯುಷ್ಯ ಹೆಚ್ಚಕತೆ ಅಂತ. ಮನುಷ್ಯ ಹುಟ್ಟಿದ ಎಲ್ಲ ಇವನ್ನೆಲ್ಲ ಒಳ್ಳೆ ಕಾರ್ಯ ಮಾಡಿದ್ರೆ ಮಾತ್ರ ಮನುಷ್ಯ ಹುಟ್ಟಕ್ಕೆ ಸಾಧ್ಯ. ಅದಕ್ಕೆ ನಾವು ಯೋಚನೆಕಾರ ಒಂದು ವಚನ ಬೈತಾನ, ಗೋ ಹುಟ್ಟಿ ಹಾಲು ಕೊಟ್ಟು ಕಷ್ಟ ಸಹಿಸುವುದು ಯಾರಿಗಾಗಿ? ಗೋ ಹುಟ್ಟಿ ಹಾಲು ಕೊಟ್ಟು ಕಷ್ಟ ಸಹಿಸುವುದು ಯಾರಿಗಾಗಿ? ಮಾನವ ಮರಣ ಹೊಂದುವ ಮೊದಲು ಶ್ರಮಿಸಬೇಕು ಸಮಾಜಕ್ಕಾಗಿ. ಅತಿಥಿ ಸಾವುಗಳು ಒಂದು ವಚನದಾಗ ಹೇಳ್ತಾರೆ. ಆಕಳ ಕೊಟ್ಟದು ಗೋಮಾತ ಅನ್ಸ್ಕೊಂತತಿ. ಮನುಷ್ಯ ಹುಟ್ಟಿದ ಮಂದಿ ಜನರ ಸೇವಾ ಮಾಡಿ ಜನರಿಗೆ ಒಳ್ಳೇದಾಗ ಮಾಡಿದಂದ್ರ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ತಿಳಿಸೋ ಹೇಳ್ಯಾರ. ಅಂತ ಸೇವೆ ಮಾಡಿದ್ರೆ ಯಾರು? ಶರಣಬಸವೇಶ್ವರ ಎಲ್ಲ ಸೇವೆ ಮಾಡಂಗೇನಿಲ್ಲ. ಎಲ್ಲರಿಗೆ ಪವಾಡ ತೋರಿಸಿದಂತ ಶರಣಾಗ್ಯಾನ ಶರಣಬಸವೇಶ್ವರ. ಜನರಿಗಾಗಿ ಮಾಡಿ ದಾಸು ಮಾಡ್ಯಾನ, ಪವಾಡ ಮಾಡ್ಯಾನ, ಜ್ವಾಳ ಮುತ್ತು ಮಾಡ್ಯಾನ, ಮಕ್ಕಳಿದ್ರೆ ಮಕ್ಳು ಕೊಟ್ಟಾನ. ಒಂದು ಪುರಾಣ ಕೇಳಿದ ಪುರಾಣ ಎಲ್ಲ ಬರ್ತಾವೆ, ಇವೆಲ್ಲ ಹೇಳ್ಯಾನ. ಎಲ್ಲ ಮಾಡಿ ಶರಣಬಸವೇಶ್ವರದಲ್ಲಿ ಇವತ್ತ ಸಮಾಜಕ್ಕೆ ಹೋಗ್ಯಾನ, ಬೇಕಾಗ್ಯಾನ. ಇವತ್ತಿಗೂ ಕಲಬುರ್ಗಿಯಾಗ ಶರಣಬಸವೇಶ್ವರ ನಂದಾದೀಪ ಇಟ್ಟಾರ. ಅವತ್ತಿಂದ ಇವತ್ತು ನಂದಾದೀಪ ಐತೆ ಅಂದ್ರೆ ಯಾಕಂದ್ರೆ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಐತೆ ಅಂತ ಇರ್ತದಿಲ್ಲ ಅಂತ ಇರಕ್ಕೆ ಸಾಧ್ಯ. ಇದರಲ್ಲಿಂತ ಹವ್ಯಾಸಗಳು ಇರಬೇಕು. ನಾವು ಮುಂಜಾನೆ ಇರತಕ್ಕಂಥದ್ದು ತುಂಬ ಮೆರವಣಿಗೆ ಮಾಡಿ ನಾಳೆ ದಿವಸ ತೇರನ್ನ ಜಾತ್ರಾ ಮಹೋತ್ಸವ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಅನ್ನ ಸಂತರ್ಪಣೆ, ದಾಸೋಹ, ಸಾಮೂಹಿಕ ಮದುವೆಯನ್ನು ಒಂದು ಕಾರ್ಯಕ್ರಮವನ್ನು ಒಂದು ಮದುವೆ ಕಾರ್ಯಕ್ರಮವನ್ನು ಭಾಳ ವರ್ಷಗಳಿಂದ ಈ ಒಂದು ಮಾಡ್ಕೊಂಡು ಬಂದಿರಿ. ಇದೆಲ್ಲ ಏನಪ್ಪ ಅಂದ್ರೆ ನಮ್ಮ ಒಳಿತಿಗೋಸ್ಕರವಾಗಿ ನಾವು ಮಾಡುವಂಥ ಪ್ರತಿನಿತ್ಯ ಕಾಯಕ ಹೆಂಗೈತೆ ಅಂತಂದರೆ ನಾವು ಅದರಲ್ಲಿ
ನಿಸ್ವಾರ್ಥ ನಿರ್ಮೋಹ ನಿರಾರಂಭ ಇಟ್ಕೊಂಡು ನಾವು ಮಮಕಾರ ನಕಾರಗಳನ್ನು ಇಟ್ಕೊಂಡು ನಾನೆಂಬುದು ಅಹಂಕಾರ, ನೀನೆಂಬುದು ಮಾಯೆ, ನಾನು ನೀನು ಎಂಬ ಉಭಯ ಭೇದವನ್ನು ಇದ್ದು ನಾನು ನೀನು ನೀನೆಯ ಮಹಾಲಿಂಗಗೋಸ್ಕರ ಸಿದ್ದೇಶ್ವರ ಪ್ರಭು ಅನ್ನುವಂತೆ ನಾನನ್ನದ ಮಮಕಾರವನ್ನು ತೆಗೆದು, ನಾನೆಂಬುದು ಅಹಂಕಾರವನ್ನು ತೆಗೆದು, ನೀನೆಂಬುದನ್ನು ಅಹಂಕಾರವನ್ನು ತೊಳೆದು ನಿಜವಾದ ಸ್ವರೂಪವನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಪ್ರತಿನಿತ್ಯವೂ ನಾವು ಏನು ಪ್ರಸಾದ ಹೆಂಗೆ ಮಾಡ್ತೀವಿ, 3 ಟೈಮ್ ಆಗಲಿ 2 ಟೈಮ್ ಆಗಲಿ, ಹಾಗಾದ್ರೆ ನಾವು ಶಿವಪೂಜೆ ಮಾಡುವಂಥದ್ದಾಗಬೇಕು. ಅದ್ರ ಜೊತೆಗೆ ಆಧ್ಯಾತ್ಮಿಕದ ರುಚಿಯನ್ನು ಹೊಂದುವಂತಾಗಿರ್ಬೇಕು. ಅದ್ರ ಜೊತೆಗೆ ಏನಪ್ಪ ನಾವು ಆಧ್ಯಾತ್ಮಿಕಕ್ಕೆ ನಾವು ಒತ್ತು ಕೊಡಬೇಕು. ನಾವು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಭಗವಂತನ ನಾಮಸ್ಮರಣೆ ಮಾಡೋ ಮುಖಾಂತರ ನಮ್ಮ ಕಾರ್ಯವನ್ನು ಕೈಗೊಳ್ಳಬೇಕು. ಅಂದಾಗ ಮಾತ್ರ ನಮ್ಮ ಕಾರ್ಯಗಳು ಸಿದ್ಧಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇದೇ ಹೇಳ್ತಾರೆ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿಘ್ನೇಶ್ವರ ಮೊದಲು ಪೂಜೆ ಮಾಡಿಕೊಂಡು ಪ್ರತಿ ಉಣ್ಣುದೆಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದು ಯಾವುದಂತ ಭರವಸೆ ಅನ್ನೋದು ಭಗವಂತನ ಮೇಲೆ ಇದ್ದಂಥ ನಂಬಿಕೆ. ಆ ನಂಬಿಕೆಯನ್ನು ನಾವು ಇಷ್ಟೆಲ್ಲ ನಾವು ಪುರಾಣ ಪುಣ್ಯಕಥೆಗಳನ್ನು ಕೇಳೋದು, ಶಾಸ್ತ್ರವನ್ನು ಕೇಳೋದು, ಇತಿಹಾಸವನ್ನು ಶರಣ ತಿಳಿದುಕೊಂಡ ದಾರಿಯ ಇತಿಹಾಸವನ್ನು ಕೇಳೋದು ನಾವು ಅಳವಡಿಸ್ಕೊಂಡು ಮಾತ್ರ ಕಿವಿ ದೇವರ ಎಡಗಡೆ ಕಿವಿ ಕೊಡುತ್ತದೆ. ಈ ಕಡೆ ಕಿವಿ ಕೇಳಿ ಈ ಕಡೆ ಕಿವಿಯಿಂದ ಬಿಡೋದಲ್ಲ. ಇದು ಆಧ್ಯಾತ್ಮಿಕ ವಿಷಯ ಅಂದಾಗ ಅದು ಹೆಂಗಂತಂದ್ರೆ ಕರೆಕ್ಟ್ ಹೆಂಗೆ ಬರುತ್ತೆ ಹಂಗತೆ ಭಕ್ತಿ ಎಂಬುದು ಮಾಡಲಾಗೋದು ನೋಡಲಾಗೋದು ಅಂತ ಹೇಳ್ತಾರೆ. ಅದಕ್ಕೆ ಆ ಭಕ್ತಿಯನ್ನು ಜಾಗ್ರತೆಯಿಂದ ನಾವೇನು ಅಂತಂದ್ರೆ ಅರಿತುಕೊಂಡು ತಿಳಿದು ನಡೆದಪ್ಪ ಅಂದ್ರೆ ನಮ್ಮ ಜೀವನ ಸಾರ್ಥಕತೆ. ಆ ಹಾದಿಯಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡುವ ಮುಖಾಂತರ, ಪುರಾಣ ಹಚ್ಚುವ ಮುಖಾಂತರ, ಶರಣರನ್ನ ಪೂಜ್ಯರನ್ನ ಬರಮಾಡುವ ಮುಖಾಂತರ ನಮ್ಮನ್ನು ತಾವು ಕೈಗೊಂಡಂಥ ಹೊಸಳ್ಳಿ ಗ್ರಾಮ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಕೊನೆ ಹಂತಕ್ಕೆ ಬಂದಂತೆ ನಾಳೆ ದಿವಸ ಏನಪ್ಪ ಅಂತಂದ್ರೆ ಜಾತ್ರೆ ಮುಗಿತಪ್ಪ ಅಂತಂದ್ರೆ ನಮ್ಮ ಒಂದು ಏನು ಪುರಾಣ ಮಹಾಮಂಗಲ ಆಗ್ತೈತಿ. ಇವೆಲ್ಲವೂ ಏನಪ್ಪ ಅಂತಂದ್ರೆ ನಮ್ಮ ಒಳಿತಿಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ ಇವೆಲ್ಲವೂ ಆಯಾಮಗಳು. ಈ ಆಯಾಮದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಸಕಲ ಎಲ್ಲರೂ ಕೂಡ ಇವತ್ತಿನ ಜಾತಿ ಮತ ಪಂಥಗಳನ್ನು ಬದಿಗಿರಿಸಿ ಒಂದು ಸೈಡ್ ಇಟ್ಟು ಒಂದು ಜಾತ್ರೆಯ ಒಂದು ಉತ್ಸಾಹ, ನಮ್ಮ ಹೊಸಳ್ಳಿ ಗ್ರಾಮದ ಯಶಸ್ಸು ಅನ್ನುವಂಥ ಭಾವನೆ ಇಟ್ಟುಕೊಂಡು ಪ್ರತಿಯೊಬ್ಬ ನಾಯಕರು ಕೂಡ ಇಂಥ ಕಾರ್ಯಕ್ರಮವನ್ನು ಭಾಗವಹಿಸುವಂಥದ್ದಾಗಬೇಕು. ಯಾಕಂತಂದ್ರೆ ಭಾಳ ಜನ ದಾರ್ಯ ಬಂದಪ್ಪ ಅಂದ್ರೆ ಎಷ್ಟೋ ಜನ ಕೂತ್ಕೊಳ್ಳೋದಂತ ಮನೆಗೆ ಕೂತ್ಕೊಂಡಾರ, ಆಗ ಭಾಳ ತಾಯಿಗಳು ಕೂತ್ಕೊಂಡಾರ, ಶರಣ ಬಂಧುಗಳು ಕೂತ್ಕೊಂಡಾರ. ಅವರೆಲ್ಲ ಏನು ಬಂದಂತ ಈ ಕೊನೆ ದಿವಸ ಈ 1 ತಿಂಗಳ ಪರ್ಯಂತವಾಗಿ ತಾವೇನು ಪುರಾಣ ಪುಣ್ಯಕಥೆಗಳನ್ನು ಕೇಳಿರಿ, ಅದ್ರ ಜೊತೆಗೆ ಸೇವಾ ಮಾಡಿದ್ನಪ್ಪ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮಾದಿಗಳು ದೂರ ಆಗ್ತವೆ. ಅದಕ್ಕೆ ಇಂತಹ ಸಂದರ್ಭ ನಮಗೆ ಬಂದಂದ್ರೆ ನಾವು ಪುಣ್ಯಾತ್ಮ ತಿಳ್ಕೊಂಡು ಅವರು ಏನಪ್ಪ ಅಂತಂದ್ರೆ ಯಾವುದನ್ನು ಹೆಚ್ಚಿನ ಆಸೆ ಪಡ್ತಿರ್ಲಿಲ್ಲ. ಅವ್ರೇನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಒಟ್ಟು ದಾಸೋಹ ಆಗಬೇಕು, ದಾಸೋಹದ ಒಂದು ಕುರಿತು ಅವರು ಅತಿಯಾದ ಒಂದು ಒಲವನ್ನು ಕೊಟ್ಟಿದ್ರು. ನಾವು ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮಠವನ್ನಾಗಲಿ, ನಮ್ಮ ಸಂಸ್ಥೆಯನ್ನಾಗಲಿ, ಇನ್ನಿತರ ಚಟುವಟಿಕೆಗಳಿಗೆ ನಾವು ಆಸಕ್ತಿ ಕೊಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗ್ತಾ ಇರಲ್ಲ. ಆದ್ರೆ ಶರಣ ದಾಸೋಹ ಪ್ರಾಧಾನ್ಯ ಇಟ್ಕೊಂಡು ಅದನ್ನು ಬರುವಂಥ ಪ್ರತಿಯೊಬ್ಬ ಏನು ಹಸಿದು ಬಂದಂಥ ಪ್ರತಿಯೊಬ್ಬ ಶರಣ ಬಂಧುವನ್ನು ಜಂಗಮದ ರೂಪದಲ್ಲಿ ಕಂಡು ಅವನೇ ಜಂಗಮ, ಅವನೇ ಪರಮಾತ್ಮ ಅನ್ನೋಂಥ ಭಾವನೆ ಇಟ್ಕೊಂಡು ಅವನೇ ಬಂದ ಶರಣ ಬಸವೇಶ್ವರವರು ತಮ್ಮ ಕಾಯಕ ಪ್ರತಿನಿತ್ಯವನ್ನು ಕಾಯಕ ಮಾಡ್ತಿದ್ರು. ಅವ್ರಿಗೆ ಏನಪ್ಪ ಅಂತ ಹೇಳೋದ್ರಿಂದ ಅವ್ರಿಗೂ ನಿಮ್ಗೆ ಏನು ವ್ಯತ್ಯಾಸ ಅಂತಂದ್ರೆ ಅವ್ರು ನೋಡಿ ಕಲಿಬೇಕು ಅನ್ನೋ ಉದ್ದೇಶ ಅಷ್ಟೇ ಇಟ್ಕೊಂಡು ಅವ್ರ ಶರಣ ಚರಿತ್ರೆಯನ್ನು, ಶರಣ ಇತಿಹಾಸವನ್ನು ಪ್ರತಿಯೊಂದು ನಗರದಲ್ಲಿ, ತಾಲೂಕಿನಲ್ಲಿ, ಗ್ರಾಮ ಪ್ರದೇಶದಲ್ಲಿ ಕೂಡ ಶರಣಬಸವೇಶ್ವರ ಪುರಾಣವನ್ನು ಹತ್ತಾ ಬಂದಾರ. ಅವರು ಕೂಡ ಇವತ್ತಿನ ದಿವಸ ನಿಮ್ಮ ಈ ಒಂದು ಹೊಸಳ್ಳಿ ಗ್ರಾಮದಲ್ಲಿ ಕೂಡ ಇವತ್ತಿನ ದಿವಸ ಶರಣಬಸವೇಶ್ವರ ಪುರಾಣ ಹಚ್ಚುವ ಮುಖಾಂತರ ಶರಣ ತತ್ವವನ್ನು ಆದರ್ಶವಾಗಿ ಇಟ್ಕೊಂಡು ಶರಣರ ಒಂದು ಮಾರ್ಗವನ್ನು ನಡೆಯುವಂಥ ಕಾರ್ಯದಲ್ಲಿ ತಾವು ಲೀನರಾಗಿದ್ರಿ. ನಿಜವಾಗ್ಲೂ ಏನಪ್ಪ ಶರಣ ಬಂದರೆ ನಾಳಿಂದ ಯೋಚನೆ ಇಲ್ಲ, ಇವತ್ತಿಂದ ಏನಾಗುತ್ತೆ ಅದನ್ನು ಆಲೋಚನೆ ಮಾಡಿದ್ರು. ನಮ್ಗೆ ಇವತ್ತಿನ ದಾಸೋಹಕ್ಕೆ ಏನು ಬೇಕು ಅಷ್ಟೇ ಆಲೋಚನೆ ಮಾಡೋದು. ನಾವು ಏನು ಇಂದು ಬರ್ಬೋದು, ನಾಳೆ ಬರಲಿ, ನಾಳೆ ಬರ್ಬೋದು, ಹಿಂದೆ ಬರಲಿ ಅನ್ನುವಂಥ ಮಾತನ್ನು ಅವರು ದಿಷ್ಟತನವನ್ನು ಅವರು ಇರ್ತಾ ಇದ್ರು. ಅವರು ಯಾವುದಕ್ಕೂ ಅಂತಿರಲಿಲ್ಲ, ಯಾವುದು ಕಳ್ತಿರ್ಲಿಲ್ಲ. ಅವ್ರೇನಪ್ಪ ಅಂತಂದ್ರೆ ಹೊಗಳಿದ್ರೆ ಅವ್ರೇನಪ್ಪ ಅಂತಂದ್ರೆ ಹಿಗ್ತಿರ್ಲಿಲ್ಲ, ಬೈದ್ರೆ ಕೂಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಶರಣ ಒಂದು ಸಿದ್ಧಾಂತ ಏನಪ್ಪ ಅಂತಂದ್ರೆ ನಾವು ಜೀವನದಲ್ಲಿ ಅವರು ಸಂಸಾರಿಕರಾಗಿ ಪಾರಮಾರ್ಥದ ಒಂದು ಚುಕ್ಕಾಣಿಯನ್ನು ಹಿಡಿದು ಪಾರಮಾರ್ಥದ ಒಂದು ಕೊಟ್ಟು ದಾಸೋಹ ಒಂದು ಪ್ರಾರ್ಥನೆ ಇಟ್ಕೊಂಡು ಪ್ರತಿಯೊಂದು ಈ ಸಂಸಾರಿಕ ಜೀವನದಲ್ಲಿ ಎಡರು ತೊಡರುಗಳನ್ನು ಅನುಭವಿಸಿ
ಬಂದು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಅವರು ಶರಣನ ಸದ್ಗತಿಯನ್ನು ಹೋಗ್ತಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತ ಒಂದು ವಿಷಯ, ನಾವು ಹುಟ್ಟು ಅಂತ ನಾವು ಬೆನ್ನಿಂದ ಇಟ್ಟಿದ್ದೀವಿ ಮುಂದೆ ಸಾವು ಅನ್ನೋದು. ಅದಕ್ಕೆ ನಾವು ಅದನ್ನ ಅರಿವಿಟ್ಕೊಂಡು ಆ ಸಾವನ್ನು ನಾವು ಲೆಕ್ಕಿಸದೆ ನಾವು ನಮ್ಮ ಜೀವನದಲ್ಲಿ ಹುಟ್ಟಿ ಬಂದ ಮೇಲೆ ನಾವು ಮಾಡುವಂಥ ಕರ್ತವ್ಯವೇನು, ಮಾಡುವಂಥ ನಿಯಮವೇನು, ನಾವು ಯಾವ ರೀತಿ ನಮ್ಮ ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ಆದರ್ಶ ರೂಪದಲ್ಲಿ ಏನಪ್ಪ ಅಂದ್ರೆ ಶರಣರು ಅದಕ್ಕೆ ಮಹತ್ವ ಕೊಡ್ತಿದ್ದೆ. ಅದಕ್ಕೆ ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಈ ಶರಣರ ಚರಿತ್ರೆನ ಕೇಳುವಂಥ ವಿಚಾರ ಏನಪ್ಪ ಅಂತಂದ್ರೆ ಮಾತಾಡ್ಸಿ ಸಂಬಂಧಿ ಇಷ್ಟೆಲ್ಲ ಖರ್ಚು ಮಾಡಿ